ವೆಲ್ಕಮ್ ಬ್ಯಾಕ್ ಟು ಭೂಮಿ ಕನ್ನಡ ವ್ಲಾಗ್ಸ್. ಸೊ ಎಸ್, ಯಾಕಪ್ಪ ವ್ಲಾಗ್ಸ್ನ ಒಂದಿನ ಬಿಟ್ಟು ಒಂದಿನ ಪೋಸ್ಟ್ ಮಾಡ್ತಿದ್ದೀನಿ ಅಂದರೆ, ಸೊ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹೇಳ್ದಂಗೆ ಸೊ ನನಗೆ ಸ್ವಲ್ಪ ಹುಷಾರಿಲ್ಲ, ಕೋಲ್ಡ್ ಆಗಿಬಿಟ್ಟಿದೆ ಆ್ಯಂಡ್ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ. ಅದಕ್ಕೋಸ್ಕರ ನಾನು ಡೈಲಿ ವ್ಲಾಗ್ಸ್ನ ಪೋಸ್ಟ್ ಮಾಡ್ತಿಲ್ಲ. ಆ್ಯಂಡ್ ಯಾಕಪ್ಪ ಈ ಅವತಾರದಲ್ಲಿ ಇದ್ದೀನಿ ಅಂದರೆ, ನಾನು ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡೆ ಇವಾಗ ತಾನೆ. ಸೊ ಅದಕ್ಕೋಸ್ಕರನೇ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಓಕೆ ಫೈನ್. ವೆದರ್ ಚೇಂಜ್ ಆದರೆ ಈ ಥರ ನನಗೆ ಕೋಲ್ಡ್ ಆಗೋದು ಸಹಜ. ಬಿಕಾಸ್ ನನಗೆ ಈ ಹೆಡ್ಏಕ್ ಪ್ರಾಬ್ಲಮ್ ಇದೆ. ಏನಂದರೆ ನನಗೆ ನನಗೆ ಡಸ್ಟಿಗೆ ಹೋಗ್ಬಿಟ್ರೆ ಡಸ್ಟ್ ಅಲರ್ಜಿ ಆಗಿ ಕೋಲ್ಡ್ ಆಗಿಬಿಟ್ಟು ಮೂಗು ಕಟ್ಕೊಬಿಡುತ್ತೆ ಆ್ಯಂಡ್ ಹೆಡ್ಏಕ್ ಬರುತ್ತೆ ಹೊರಗಡೆ ಎಲ್ಲ ಹೋದರೆ. ಸೊ ಅದಕ್ಕೋಸ್ಕರನೇ ನನಗಿದು ಕಾಮನ್ ಗೆಟ್ಟಿಂಗ್ ಸಿಕ್ ಈಸ್ ಜಸ್ಟ್ ನಾರ್ಮಲ್ ಥಿಂಗ್ ಫಾರ್ ಮಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಇವಾಗ ತಾನೇ ಒಂದು ಸ್ಮಾಲ್ ಸ್ಕಿನ್ ಕೇರ್ನ ಮುಗಿಸ್ಕೊಂಡು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಎಸ್, ನಾನು ಐಸ್ ಮಸಾಜ್ ಅಂದರೆ ನಾನು ಸ್ಟೀಮ್ ತೊಗೊಂಡು ನಂದು ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡಿ ಆ್ಯಂಡ್ ಐಸ್ ಮಸಾಜ್ ತೊಗೊಂಡು ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದೀನಿ. ಅಷ್ಟೇ ಸ್ಕಿನ್ ಕೇರ್. ಸೊ ನಾನು ವೀಕ್ಲಿ ಒನ್ಸ್ ಮಾಡ್ಕೊತೀನಿ ಈ ಥರ. ಬಿಕಾಸ್ ಗೃಹ ಪ್ರವೇಶ ಇದೆ ಅಂತ ಮಾಡ್ಕೊತಿದ್ದೀನಿ. ಇಲ್ಲಾಂದರೆ ಇವೆಲ್ಲ ಏನಿಲ್ಲ, ಮುಖ ತೊಳ್ಕೊಂಡು ಒಂದು ಲಿಪ್ ಬಾಮ್ ಹಚ್ಕೊಂಡು ಅಷ್ಟೇ ಸ್ಕಿನ್ ಕೇರ್. ಸೊ ಇದು ಏನು ಗೃಹ ಪ್ರವೇಶ ಇದೆ, ಫಂಕ್ಷನಲ್ಲಿ ಚೆನ್ನಾಗಿ ಕಾಣಬೇಕು ಅಂತ ಸ್ವಲ್ಪ ನಾನು ಈ ಸ್ಕಿನ್ ಕೇರ್ನೆಲ್ಲ ಮಾಡ್ಕೊತಿದ್ದೀನಿ ವೀಕ್ಲಿ ಒನ್ಸ್. ಆ್ಯಂಡ್ ನ್ಯೂ ಗೆಸ್ಟ್ ಟು ಮೈ ಫೇಸ್ ಯಾವಾಗ ಇದೆ, ಏನೋ ಒಂದು ಚೆನ್ನಾಗಿ ರೆಡಿ ಆಗಬೇಕು ಅನ್ನೋ ಟೈಮಲ್ಲಿ ಪಿಂಪಲ್ಗಳು ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಎಸ್, ಏನಪ್ಪ ವ್ಲಾಗ್ ಅಂದರೆ ನಾನು ಕಂಟಿನ್ಯೂ ಮಾಡ್ತೀನಿ. ನಾನು ಏನು ವ್ಲಾಗ್ ಏನು ಕ್ಯಾಪ್ಚರ್ ಮಾಡಿಲ್ಲ, ಜಸ್ಟ್ ಹಾಗೆ ಬಂದು ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇಟ್ಸ್ ಅ ನಾರ್ಮಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ನಾನು ಒಂದು ರೆಸಿಪಿನ ನಾನು ಇವಾಗ ಶೂಟ್ ಮಾಡಿ ಹಾಕ್ತೀನಿ. ನಾವು ಡಿನ್ನರ್ಗೆ ಮಾಡ್ತಿರೋ ಅಂಥ ರೆಸಿಪಿನ ಏನು ಅಂದರೆ ಉಪ್ಪು ನೀರು ಸಾರು. ನಾವು ಬಂದ್ಬಿಟ್ಟು ತೊಗರಿ ಕಾಳಲ್ಲಿ ಮಾಡ್ತಿರೋದು. ಸೊ ಕೆಲವೊಂದು ಜನ ಕೇಳಿರ್ತೀರ, ಕೆಲವೊಂದು ಜನ ಕೇಳಿರಲ್ಲ ಈ ಡಿಶ್ ನೇಮ್ನ. ಇದೇನು ಅಂದರೆ ಕಾಳನ್ನ ಬೇಯಿಸಿರೋ ನೀರನ್ನ ಒಗ್ಗರಣೆ ಕೊಟ್ಟು, ಕಾಳಿಗೆ ಒಗ್ಗರಣೆ ಕೊಟ್ಟು ಅದಕ್ಕೆ ಖಾರ ರುಬ್ಬೋದೇ ಉಪ್ಪು ನೀರು ಸಾರು ಅಂತ. ಸೊ ಹೇಗೆ ಮಾಡೋದು ಅಂತೆಲ್ಲ ನಾನು ವ್ಲಾಗ್ನ ಮಾಡಿ ಹಾಕ್ತೀನಿ. ಅಂದರೆ ಇದು ನಮ್ಮಮ್ಮ ಮಾಡ್ತಿರೋದು. ಓಕೆ, ಸೊ ಎಸ್, ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾವಿವತ್ತು ತೊಗರಿ ಕಾಳಲ್ಲಿ ಉಪ್ಸಾರು ಮಾಡ್ತಾಯಿದ್ದೀವಿ. ಸೊ ಎಲ್ಲರ ಫೇವ್ರೆಟ್ ಅಂತಲೇ ಹೇಳ್ಬೋದು ಗೊತ್ತಿರೋರಿಗೆ. ಸೊ ಫಸ್ಟ್ ತೊಗರಿ ಕಾಳನ್ನ ತೊಳೆದು ಒಂದು ಕುಕ್ಕರ್ಗೆ ಹಾಕಿ ಇಟ್ಕೊಂಡು ಅದಕ್ಕೆ ಟೊಮೆಟೊ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ. ಸಪ್ರೇಟ್ ಬೌಲಲ್ಲಿ ಒಣಗಿದ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಹಾಕಿ ಸೊ ಕಾಳಿಗೆ ನೀರು ಹಾಕಿ ನಾವು ಕುಗ್ಸ್ಕೋಬೇಕಾಗತ್ತೆ. 2 to 3 ವಿಷಲ್ಸ್ ಆದರೆ ಸಾಕು. ಆ್ಯಂಡ್ ಅದು ಬಂದು ಪಲ್ಯದ ಒಗ್ಗರಣೆಗೆ ನಾನು ಎತ್ತಿಟ್ಕೊಂಡಿರೋದು ಅಂದರೆ ಕರಿಬೇವು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ಸೊ ಈ ಥರ ಸಪ್ರೇಟ್ ಮಾಡಿಕೊಂಡು ಕಾಳನ್ನ ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ನ ಸಪ್ರೇಟ್ ಮಾಡ್ಕೊಂಡು ನಾವು ಕೂಗಿಸ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ಖಾರ ರುಬ್ಬೋದಕ್ಕೆ ಇವಾಗ ಸಪ್ರೇಟಾಗಿ ಏನು ಬೇಯಿಸ್ಕೊಂಡಿದ್ದೀವಿ, ಹಸಿಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ, ಅದಾದಮೇಲೆ ನಾವು ಅದಕ್ಕೆ ಜೀರಿಗೆ, ಮೆಣಸು, ಕರಿಬೇವು ಎಕ್ಸ್ಟ್ರಾ ಹಾಕ್ಬಿಟ್ಟು ಖಾರನ ರುಬ್ಕೋಬೇಕಾಗತ್ತೆ. ಅದಾದಮೇಲೆ ಪಲ್ಯದ ಒಗ್ಗರಣೆಗೆ ಈರುಳ್ಳಿ, ಎಣ್ಣೆ, ಸಾಸಿವೆ, ಈರುಳ್ಳಿ ಆ್ಯಂಡ್ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ ನಾವು ಹುರ್ಕೊಂಡು ಅದಕ್ಕೆ ಕಾಳು ಹಾಕಬೇಕಾಗತ್ತೆ. ಸೊ ಬೇಯಿಸಿರೋದನ್ನು ನೀರು ಕಾಳು ಸಪ್ರೇಟ್ ಮಾಡ್ಕೋಬೇಕು. ಸೊ ನೀರಿಗೆನೆ ಸ್ವಲ್ಪ ಕಾಳು ಮತ್ತು ಸಾಸಿವೆ, ಎಣ್ಣೆ, ಕರಿಬೇವನ್ನ ಒಗ್ಗರಣೆ ಕೊಟ್ಕೊಂಡ್ರೆ ಸೊ ನೀರು ರೆಡಿ ಆಗುತ್ತೆ. ಆ್ಯಂಡ್ ಉರಿತಾ ಇರೋ ಈರುಳ್ಳಿ ಒಗ್ಗರಣೆಗೆ ನಾವು ಕಾಳನ್ನ ಹಾಕ್ಬಿಟ್ಟು ಕೊತ್ತಂಬರಿನ ಹಾಕಿದ್ರೆ ಸೊ ಪಲ್ಯ ರೆಡಿನೂ ಆಗುತ್ತೆ. ಸೊ ಎಸ್, ಇದಾಗಿತ್ತು ನಮ್ಮ ಮನೆ ಡಿನ್ನರ್. ಅಂದರೆ ಇವತ್ತು ನಾವು ಮಾಡಿದಂಥ ಡಿನ್ನರ್ ರೆಸಿಪಿ ಆಗಿರುತ್ತೆ. ಸೊ ಯಾರೆಲ್ಲ ತಿಂತಿದ್ದೀರಾ ಆ್ಯಂಡ್ ಯಾರೆಲ್ಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಸಾಂಬಾರು ಅಂತ. ಸೊ ಪುನಃ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ. ಆ್ಯಂಡ್ ಎಸ್, ಈಗ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಬ್ಲಾಗ್ ಫುಲ್ ಆಗಿ ನೋಡಿ. ಸೊ ಎಸ್, ಎಲ್ರಿಗೂ ರೆಸಿಪಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ಡೂ ಟ್ರೈ ಇಟ್ ಔಟ್. ಆ್ಯಂಡ್ ಅದು ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಒನ್ ಆಫ್ ಮೈ ಫೇವ್ರೆಟ್ ರೆಸಿಪಿ ಅಥವಾ ಸಾರು ಅಂತಲೇ ಹೇಳ್ಬೋದು. ಅನ್ನ ಜೊತೆ ಮತ್ತು ಮುದ್ದೆ ಜೊತೆ ಸಖತ್ತಾಗಿರುತ್ತೆ. ಆ್ಯಂಡ್ ಈಗ ಬೇರೆ ಸೀಸನ್ಸ್ ಇದೆ ಅಲ್ಲ, ಅವರೆಕಾಯಿ ಸೀಸನ್, ತೊಗರಿಕಾಯಿ ಸೀಸನ್. ಸೊ ನಿಮಗೆ ಚೆನ್ನಾಗಿರೋ ಕಡೆ ಸಿಕ್ಕಿದ್ರೆ ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಆ್ಯಕ್ಚುಲಿ
ಸಕ್ಕತ್ತಾಗಿ ಬರುತ್ತೆ. ಆ್ಯಂಡ್ ಈವನ್ ಬಸಾರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇನ್ಫ್ಯಾಕ್ಟ್ ನನಗೆ ತೊಗರಿಕಾಯಿಗಿಂತ ನನಗೆ ಅವರೆಕಾಯಲ್ಲಿ ಮಾಡೋ ಉಪ್ಸಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಿಕಾಸ್ ಅದು ಇನ್ನೂ ಜಾಸ್ತಿ ಟೇಸ್ಟಾಗಿರುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಇದನ್ನು ತುಂಬಾ ಚೆನ್ನಾಗಿರುತ್ತೆ. ಸೊ ಸೀಸನ್ಸ್ ಇರುವಾಗಲೇ ಟ್ರೈ ಮಾಡಿ. ಸೀಸನ್ಸ್ ಇದ್ದಾಗಲೇ ಎಲ್ಲ ಥರದ್ದು ಅಡುಗೆ ಮಾಡ್ಕೊತೀನಿ. ಆ್ಯಂಡ್ ಸೊಪ್ಪಲ್ಲೂ ಮಾಡ್ತಾರೆ ಆ್ಯಂಡ್ ಮೊಳಕೆ ಕಟ್ಟಿದ ಕಾಳಲ್ಲೂ ಮಾಡ್ತಾರೆ. ಬಟ್ ನಾವು ಮೊಳಕೆ ಕಟ್ಟಿದ ಕಾಳಲ್ಲೂ ಮಾಡಿದ್ದೀವಿ. ಡಿಫ್ರೆಂಟಾಗಿ ಮಾಡ್ಬೋದು. ಅಂದರೆ ಸೊಪ್ಪಲ್ಲೂ ಮಾಡ್ಬೋದು, ಮೊಳಕೆ ಕಟ್ಟಿದ ಕಾಳಲ್ಲಿ ಮಾಡ್ಬೋದು, ಆ್ಯಂಡ್ ಅವರೆಕಾಯಲ್ಲಿ ಮಾಡ್ಬೋದು, ತೊಗರಿಕಾಯಲ್ಲಿ ಮಾಡ್ಬೋದು. ಸೊ ಎಸ್, ಈ ಥರದಲ್ಲೆಲ್ಲ ಟ್ರೈ ಮಾಡ್ಬೋದು. ಆ್ಯಂಡ್ ಐ ಹೋಪ್ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಯಾರೆಲ್ಲ ಆಲ್ರೆಡಿ ತಿಂದು ಟೇಸ್ಟ್ ಮಾಡಿದ್ದೀರಾ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ರೆಸಿಪಿಯ ಮೇಲೆ. ಆ್ಯಂಡ್ ಎಸ್, ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ನಾನು ನೇಲ್ ಆರ್ಟ್ನ ಮಾಡಿಸ್ಕೋಬೇಕು ಅಂತಿದ್ದೀನಿ ಅಂತ. ಆ್ಯಂಡ್ ಒಂದು ಅಕ್ಕ ನನಗೆ ರೆಫರ್ ಮಾಡಿದ್ರು ಕೂಡ. ಅಂದರೆ ನನಗೆ ಗೊತ್ತಿರೋರು, ನನ್ನ ಫ್ರೆಂಡ್ ಅವರ ಸಿಸ್ಟರ್ ಅವ್ರು ರೆಫರ್ ಮಾಡಿದರು. ಆ್ಯಂಡ್ ಅವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಸೊ ನನಗೆ ಇನ್ನೂ ಸ್ಯಾಟಿಸ್ಫೈ ಆಗೋ ರೇಂಜಲ್ಲೇ ಇದೆ. ಸೊ ಅದಕ್ಕೋಸ್ಕರನೇ ಐ ಥಿಂಕ್ ನೆಕ್ಸ್ಟ್ ಟ್ಯೂಸ್ಡೇ ಹೋಗಿ ನಾವು ಮಾಡಿಸ್ಕೊಳ್ತಾ ಇದ್ದೀವಿ. ಬಿಕಾಸ್ ಮೆಹಂದಿ ಬಂದು ವೆಡ್ನೆಸ್ಡೇ ಹಾಕ್ಸ್ಕೊಳ್ತೀವಿ. ಮೆಹಂದಿನೂ ಕೇಳ್ಕೊಂಬಂದಿದ್ದೀನಿ. ದಟ್ ಈಸ್ ಆಲ್ಸೋ ಫೈನ್, ಬಜೆಟ್ ಫ್ರೆಂಡ್ಲಿ. ನನಗೆ ನನ್ನ ಸಿಸ್ಟರ್ಗೆ ಇಬ್ಬರಿಗೂ ಸೇರಿ ನನಗೆ ಸ್ಯಾಟಿಸ್ಫೈ ಆಗಿರೋ ಥರನೇ ಪ್ರೈಸಲ್ಲಿ ಇದೆ. ಸೊ ಡೆಫಿನೆಟ್ಲಿ ನಾನು ನೇಲ್ ಆರ್ಟ್ಗೆ, ಮೆಹಂದಿಗೆ ಆ್ಯಂಡ್ ನನ್ನ ಬ್ಲೌಸ್ ಸ್ಟಿಚಿಂಗಿಗೆಲ್ಲ ನಾನು ಎಷ್ಟು ಚಾರ್ಜಸ್ ಕೊಟ್ಟಿದ್ದೀವಿ ಅಂದರೆ ನಾನಲ್ಲ, ನಮ್ಮಮ್ಮ. ಸೊ ಎಷ್ಟು ಚಾರ್ಜಸ್ ಕೊಟ್ಟಿದ್ದೀವಿ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಇದೆಯಾ, ನಂಗೆ ಸ್ಯಾಟಿಸ್ಫೈ ಆಗಿದೆಯಾ ಅಂತ ನಾನು ಮುಂದೆ ಬರೋ ವ್ಲಾಗ್ಸಲ್ಲಿ ಹೇಳ್ತೀನಿ. ಆ್ಯಂಡ್ ಈ ಸ್ಕಿನ್ ಕೇರ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ಕಿನ್ ಗ್ಲೋ ಆಗ್ತಿದೆ ಅಂತ ನನ್ನ ಅನಿಸಿಕೆ. ಸೊ ನೀವೇನು ಹೇಳ್ತೀರಾ? ಆ್ಯಂಡ್ ಎಸ್, ಇಯರಿಂಗ್ಸ್ನ ಬಿಚ್ಚಿಟ್ಟಿದ್ದೀನಿ. ಬಿಕಾಸ್ ಇಯರಿಂಗ್ಸಿಗೆ ಅದು ಕ್ರೀಮ್ ಎಲ್ಲ ಹೋದರೆ ಅದೊಂಥರ ಗೋಲ್ಡ್ ಅಲ್ವಾ, ಏನಾದ್ರು ಆಗ್ಬಿಡೋದೆ ಅನ್ನೋ ಭಯ. ಆಮೇಲೆ ನಾವು ಮಾಡಿಕೊಂಡು ತಟ್ಟುತ್ತಾರೆ ಅನ್ನೋದು ಭಯ. ಸೊ ಎಸ್, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಅಂದರೆ ಸುಮ್ಮನೆ ಒಂದು ರ್ಯಾಂಡಮ್ ರೆಸಿಪಿ ವ್ಲಾಗ್. ಅದ್ರ ಜೊತೆನೂ ನಾನು ಹೇಳಿದ್ದೀನಲ್ಲ, ಸೊ ನೇಲ್ ಆರ್ಟ್ ಮತ್ತು ಮೆಹಂದಿ ಡೀಟೇಲ್ಸ್, ಬ್ಲೌಸ್ ಡೀಟೇಲ್ಸ್ ಎಲ್ಲ ನಾನು ನನ್ನ ಮುಂದೆ ಬರೋ ವ್ಲಾಗ್ಸ್ನಲ್ಲಿ ನಾನು ಹೇಳ್ತೀನಿ. ಆ್ಯಂಡ್ ಇವತ್ತಿಂದ ಇನ್ಮೇಲಿಂದ ಡೈಲಿ ವ್ಲಾಗ್ಸ್ ಆಗೋಕ್ಕೂ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಸ್, ವಿ ಆರ್ ವೆರಿ ನಿಯರ್ ಟು 1K, ಅಂದರೆ 600 ಆಗಿದೆ. ಸೊ ಬೇಗ 400 ಸಬ್ಸ್ಕ್ರೈಬರ್ಸ್ ಬಂದರೆ 1K ಆಗೋಗುತ್ತೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ, ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಸಿ ಯು ಆಲ್ ಇನ್ ದ ಟುಮಾರೋಸ್ ವ್ಲಾಗ್. ಅಂಟಿಲ್ ದಟ್, subscribe and support me. Okay, bye.